ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಲ್ಯಾಪ್ಟಾಪ್ ಓಪನ್ ಮಾಡಿ ರಾಣಾ ಮುಂದೆ ಇಡ್ತಾರೆ. ಲ್ಯಾಪ್ಟಾಪ್ನ ಮರ್ಚಿ ಮತ್ತೆ ಸದಾನಂದ್ ಕೈ ಕೊಡ್ತಾರೆ. ಲಾಸ್ಟ್ ಟೈಮ್ ಕೂಡ ಮಂಡ್ಯಕ್ಕೆ ಬಂದಿದ್ದೀರಾ ಅಂತ ಈ CCTV ಫುಟೇಜ್ ಹೇಳ್ತಾ ಇದೆ. ಅಜಿತ್ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ರಾಣಾ, ನಾನ್ ಮಂಡ್ಯಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಅಲ್ಲ ಅಂತ ಹೇಳ್ತಾರೆ. ಕೇಳಿಸ್ಕೊಂಡು ಅಜಿತ್, ಅಲ್ಲಿಗೆ ಪುರುಷೋತ್ತಮ್ನ ಶೂಟ್ ಮಾಡಿದ್ದು ನೀವು ಅನ್ನೋದು ಸತ್ಯ ಅಲ್ಲ ಅಂತ ಅಜಿತ್ ಕೇಳ್ತಾನೆ. ಗಾಡ್ ಪ್ರಾಮಿಸ್, ಅದಂತೂ 100% ಸತ್ಯ. ನನ್ನ ನಿಮ್ಮ ವೈಫು ಕೊಲೆಗಾರ ಅಂತ ಹೇಳಿದ್ರಲ್ಲ, ಇದಕ್ಕೆ ಮಂಡ್ಯಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಅಂತ ಗಾಬರಿಲಿ ಹೇಳ್ಬಿಟ್ಟೆ. ಬಿಟ್ರೆ ನನಗೂ ಪುರುಷೋತ್ತಮ್ಗೂ ಯಾವುದೇ ಸಂಬಂಧ ಇಲ್ಲ. ಪುರುಷೋತ್ತಮ್ನ ಶೂಟ್ ಮಾಡಿದ್ದಿನ ನನ್ನ ಮಗಳು ಬರ್ತಡೇ ಇತ್ತು. ನನ್ನ ಮಗಳ ಜೊತೆ ಊಟಿಲಿರೋ ರೆಸಾರ್ಟ್ ಅಲ್ಲಿ ಇದ್ದೆ. ಇದಕ್ಕೆ ಸಂಬಂಧಪಟ್ಟಿರೋ ಫೋಟೋಗಳನ್ನ ನಾನ್ ನಿಮಗೆ ತೋರಿಸ್ತೀನಿ. ಆಗ ಸಾಕ್ಷಿ ಮೊಬೈಲ್ ಅಲ್ಲಿರೋ ಫೋಟೋಗಳನ್ನ ಅಜಿತ್ಗೆ ತೋರಿಸ್ತಾಳೆ. ಈರೋ ಟೆಕ್ನಾಲಜೀಸ್ ಅಲ್ಲಿ ಈ ತರ ಫೋಟೋಗಳನ್ನ ಹೇಗ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಅಜಿತ್ ಹೇಳ್ತಾನೆ, ಹಾಗಾದ್ರೆ ನಿಮ್ಮನ್ನ ಹೇಗ್ ನಂಬ್ಸೋದು ಅಂತ ಸಾಕ್ಷಿ ಕೇಳ್ತಾಳೆ. ಅವನು ಸಾಕ್ಷಿ ಕೇಳುತ್ತೆ, ಐ ಮೀನ್ ಪ್ರೂಫ್. ನಿಮ್ ಬರ್ತಡೆಗೆ ಜನ ಬಂದಿರ್ತಾರಲ್ವಾ, ನೀವು ಯಾರಿಗಾದ್ರೂ ಈಗ್ಲೇ ಫೋನ್ ಮಾಡಿ ನೀವೀಗ ಹೇಳಿದ್ರಲ್ಲ ಅದನ್ನೇ ಅವರು ಹೇಳಿದ್ರೆ ನಾನ್ ನಂಬ್ತೀನಿ. ಅಜಿತ್ ಹೇಳ್ತಾನೆ, ಹಾಗೆ ನೀವು ಫೋಟೋ ತೋರಿಸ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ, ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ರೆಡ್ಡಿ ಅವರು ಅದ್ರಲ್ಲಿ ಇದ್ರಲ್ವಾ, ಕಾಲ್ ಮಾಡಿ ಲೌಡ್ ಸ್ಪೀಕರ್ ಹಾಕೋದನ್ನ ಮರಿಬೇಡಿ. ಅಜಿತ್ ಹೇಳ್ತಾನೆ, ಈ ಕಡೆ ಸಾಕ್ಷಿ ರೆಡ್ಡಿ ಅವರಿಗೆ ಫೋನ್ ಮಾಡ್ತಾಳೆ. ಹಲೋ ಅಂಕಲ್, ಅದೇನಿಲ್ಲ, ಮೊನ್ನೆ ನಾವು ಬರ್ತ್ಡೇ ಪಾರ್ಟಿಲಿ ಊಟಿಲಿರೋ ನಮ್ಮ ರೆಸಾರ್ಟ್ ಅಲ್ಲಿ ಇದ್ವಲ್ವಾ, ನಾವು ರೆಸಾರ್ಟ್ ಅಲ್ಲೇ ಇದ್ವಿ ತಾನೆ ಅಂತ ಕೇಳಿದಾಗ, ಹೌದು, ಈಗ ಅದನ್ನೆಲ್ಲ ಯಾಕಮ್ಮ ವಿಚಾರಿಸ್ತಾ ಇದೆಯಾ ಅಂತ ಆ ಕಡೆಯಿಂದ ರೆಡ್ಡಿ ಅವ್ರು ಕೇಳ್ತಾರೆ. ಇಲ್ಲಿ ಒಬ್ಬರಿಗೆ ಕ್ಲಾರಿಟಿ ಕೊಡಬೇಕಿತ್ತು ಅಂಕಲ್, ಅದಕ್ಕೆ ಕೇಳಿದೆ. ಓಕೆ ಅಂಕಲ್, ಬಾಯ್, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಸಾಕ್ಷಿ ಫೋನ್ ಕಟ್ ಮಾಡ್ತಾಳೆ. ಏನ್ ಹೇಳ್ತೀರಾ ಸರ್, ಇವಾಗ್ಲಾದ್ರೂ ನಿಮ್ ಕಾನೂನು ನಮ್ಮ ಡ್ಯಾಡಿನ ನಂಬುತ್ತಾ ಅಂತ ಸಾಕ್ಷಿ ಕೇಳಿದಾಗ, ಈ ಕ್ಷಣಕ್ಕೆ ನಂಬ್ತೀನಿ. ಕೇಸ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ನಿಮ್ಮನ್ನ ನಾನು ಸ್ಟೇಷನ್ಗೆ ಕರಿತೀನಿ ಅಂತ ಅಜಿತ್ ಹೇಳ್ತಾನೆ. ಆಗ ರಾಣಾ, ಖಂಡಿತವಾಗ್ಲೂ ಬರ್ತೀವಿ ಅಂತ ಹೇಳ್ತಾನೆ ರಾಣಾ. ಆಗ ಅಜಿತ್ ಅಲ್ಲಿಂದ ಹೊರಡ್ತಾನೆ. ಡೋಂಟ್ ವೆರಿ ಮಿಸ್ಟರ್ ರಾಮ್, ನಿಮ್ಮ ಮಗನ ಮೇಲಿರೋ ಕೋಪಕ್ಕೆ ನಾನು ನಿಮ್ಮ ಜೊತೆ ಡೀಲ್ನ ಕ್ಯಾನ್ಸಲ್ ಮಾಡೋದಿಲ್ಲ. ಮಕ್ಕಳು ಚಿಕ್ಕವರು, ಅವ್ರು ತಪ್ಪು ಮಾಡ್ತಾರೆ, ನಾವು ಅದನ್ನ ಕ್ಷಮಿಸಿ ಮುಂದಕ್ಕೆ ಹೋಗ್ಬೇಕು. ರಾಣಾ ಹೇಳ್ತಾನೆ. ಅಜಿತ್ ಹೋಗ್ತಾ ಇದ್ದವನು ಇವರಿಬ್ರು ಮಾತಾಡೋದನ್ನ ನಿಂತ್ಕೊಂಡು ಕೇಳಿಸ್ಕೊಂತಾನೆ. ಕಡೆ ರಾಮ್, ರಾಣಾ ಸರ್, ನಮ್ಮ ಮಗ ಮತ್ತೆ ಸೊಸೆಯಿಂದ ನಿಮ್ಗಾಗಿರೋ ಅವಮಾನಕ್ಕೆ ಈ ತರ ದೊಡ್ಡ ಮನಸ್ಸಿಂದ ಈ ಮಾತನ್ನ ಹೇಳ್ತಾ ಇದ್ದೀರಾ. ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿ ರಾಮು ಅವ್ರಿಗೆ ಕೈ ಮುಗಿತಾನೆ. ಆಗ ರಾಣಾ, ನಮ್ಮ ಅಶ್ವಿನಿ ಹೇಳಿದ್ಲು ಅಂತ ಹೇಳಿ ಆಗಿದ್ದನ್ನೆಲ್ಲ ಮರೆತು ನಾನು ನಿಮ್ ಜೊತೆ ಕೈ ಜೋಡಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ರಾಣಾ ಹೇಳ್ತಾನೆ, ನಿಮ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಈಗ್ಲೇನೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸಾಕ್ಷಿ ಹೇಳ್ತಾಳೆ. ಆಗ ರಾಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಕಡೆ ಅಜಿತ್ ಮನೆಗೆ ಬರ್ತಾನೆ. ರೂಮಿಗೆ ಬಂದಾಗ ಅಲ್ಲಿಗೆ ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ, ರಾಣಾನೇ ಪುರುಷೋತ್ತಮ್ಗೆ ಶೂಟ್ ಮಾಡಿದ್ದು ಅಂತ ಒಪ್ಕೊಂಡ, ಅವನನ್ನ ಅರೆಸ್ಟ್ ಮಾಡಿದ್ರ ಅಂತ ಭೂಮಿ ಕೇಳ್ತಾಳೆ. ಶೂಟ್ ಮಾಡದೇ ಇದ್ದವರು ಶೂಟ್ ಮಾಡ್ದೆ ಅಂತ ಏನಕ್ಕೆ ಒಪ್ಕೊಂತಾರೆ ಅಜಿತ್ ಕೇಳ್ತಾನೆ. ಆಗ ಆ ಸಾಹೇಬ್ರೆ ಅವತ್ತು ಅವನೇ ಭೂಮಿ ಹೇಳಕ್ ಬರೋ ಅಷ್ಟರಲ್ಲಿ, ಪ್ಲೀಸ್ ಸ್ಟಾಪ್ ಇಟ್ ಭೂಮಿ, ಸಾಕು, ನಿಲ್ಸಿ ನಿನ್ ಮಾತನ್ನ. ಫಸ್ಟ್ ಆಫ್ ಆಲ್ ನೀನ್ ಹೇಳಿದ್ದೆ ಸುಳ್ಳು, ಹೇಳಿದ್ದೆ ನಿಜ ಆಗ್ಬೇಕು ಅಂತ ಯಾವುದೇ ರೂಲ್ ಇಲ್ಲ. ಅವನ ಹೆಸರಲ್ಲಿ ಯಾವುದೇ ಸ್ಟೇಷನ್ ಅಲ್ಲೂ ಕ್ರಿಮಿನಲ್ ರೆಕಾರ್ಡ್ ಇಲ್ಲ, ಕ್ರೈಮ್ ಅಲ್ಲೂ ಅವನ ಆಕ್ಟಿವಿಟಿ ಆಗಿದ್ದಾನೆ ಅಂತ ಯಾವುದೇ ಪ್ರೂಫ್ ಇಲ್ಲ ಭೂಮಿ. ಎಲ್ಲ ಪಕ್ಕಕ್ಕಿಟ್ಟು ನೀನ್ ಹೇಳಿದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಅವನ್ನ ಇನ್ವೆಸ್ಟಿಗೇಷನ್ ಮಾಡಿದೆ. ಅವನೇ ಅಪರಾಧಿ ಅಂತ ಯಾವುದೇ ಸಾಕ್ಷಿಗಳು ಇಲ್ಲ. ಅಜಿತ್ ಹೇಳ್ತಾನೆ, ಅವನ್ ಮಾತನ್ನೆಲ್ಲ ನೀವು ನಂಬಿಟ್ರಾ? ಭೂಮಿ ಕೇಳ್ತಾಳೆ. ನೀವು ಕೇಳೋ ಪ್ರಶ್ನೆಗಳಿಗೆ ಅವನ್ ಕೂಡ ಸಾಕ್ಷಿ ನಂಬೋ ಹಾಗೆ ಮಾಡ್ತು. ಅಜಿತ್ ಹೇಳ್ತಾನೆ, ಸುಳ್ಳು ಸಾಕ್ಷಿಗಳನ್ನ ಅವನು ಸೃಷ್ಟಿ ಮಾಡಿರ್ಬೋದು ಸಾಹೇಬ್ರೆ, ಕಣ್ಗಳು ನನಗೆ ಯಾವತ್ತು ಅಂತ ಭೂಮಿ ಹೇಳಕ್ ಬರೋ ಅಷ್ಟರಲ್ಲಿ, ಪ್ಲೀಸ್ ಭೂಮಿ, ಹೇಳಿದ್ನೇ ಹೇಳ್ಬೇಡ. ಅವತ್ ಗಾಬರಿಲಿ ನೀನ್ ಯಾರನ್ನೋ ನೋಡಿ ರಾಣಾ ಅಂತ ಅನ್ಕೊಂಡಿದ್ಯಾ. ಅವತ್ತು ಸ್ಕೆಚ್ ಮಾಡ್ಸೋರ್ನ ಕರೆಸಿದಾಗ ನೀನು ಪೂರ್ತಿ ಡೀಟೇಲ್ಸ್ ಹೇಳಲೇ ಇಲ್ಲ, ನೆನಪೇ ಇಲ್ಲ ಅಂತ ಹೇಳ್ದೆ. ಈಗ ಸಡನ್ ಆಗಿ ನನ್ನ ಕೊಲೆಗಾರ ಅಂತ ಹೇಳ್ತಾ ಇದೀಯಾ, ಯಾವ್ದು ನಂಬ್ಲಿ ನಾನು? ಅವತ್ತು ಕೊಲೆಗಾರನ ಫೇಸು ನನಗೆ ನೆನಪಿಲ್ಲ ಅಂತ ಹೇಳ್ದಲ್ಲ, ನಾನು ಅವತ್ತೇ ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಕಿತ್ತು. ಅಪ್ಪ ರಾಣನ್ ಮುಂದೆ ಕೈ ಮುಕ್ಕೊಂಡು ನಿಂತಿದ್ ನೋಡಿ ನನಗೆ ಎಷ್ಟು ನೋವಾಯ್ತು ಗೊತ್ತಾ. ಇಷ್ಟು ದಿನ ಅವರೆಲ್ಲ ಹೋದ್ರು ನನ್ನ ಸಲುವಾಗಿ ಅವ್ರ ಗೌರವದಿಂದ ತಲೆ ಎತ್ಕೊಂಡು ನಡೀತಾ ಇದ್ರು. ಆದ್ರೆ ಫಸ್ಟ್ ಟೈಮ್ ನಾನು ಇವತ್ತು ಹಾಗೆ ಅವ್ರನ್ನ ನೋಡ್ದೆ. ಮಾತಿಗೆ ಬೆಲೆ ಕೊಟ್ಟು ರಾಣನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಪ್ಪನಿಗೆ ಇನ್ನಷ್ಟು ನೋವು ಕೊಟ್ಟೆ. ಈ ರೀತಿ ನಿನ್ ತಾಯಿ ಎಮೋಷನ್ಗೆ ಬೆಲೆ ಕೊಟ್ಟು ನಿನ್ ತಾಯಿನ ಹೊರಗಡೆ ಕರ್ಕೊಂಬರ್ತೀನಿ ಅಂತ ಬೆಲೆ ಕೊಟ್ಬಿಟ್ಟಿದೀನಿ. ಅಜಿತ್ ಹೇಳ್ದಾಗ ಭೂಮಿಗೆ ಶಾಕ್ ಆಗುತ್ತೆ. ಭೂಮಿ ಅಳಕ್ ಶುರು ಮಾಡ್ತಾಳೆ. ಆಗ ಅಜಿತ್ಗೆ ನಾನು ಏನ್ ಮಾತಾಡ್ಬಿಟ್ಟೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಸಾಹೇಬ್ರೆ, ಏನ್ ನಿಮ್ ಮಾತಿನ ಅರ್ಥ? ಹಾಗಾದ್ರೆ ನಮ್ಮಮ್ಮ ನಮ್ಮ ಅಪ್ಪನ ಕೊಲೆ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರಾ? ಭೂಮಿ ಕೇಳ್ತಾಳೆ. ಎಲ್ಲ ಭೂಮಿ, ನನ್ ಮಾತಿನ ಅರ್ಥ ಅಂತ ಅಜಿತ್ ಹೇಳಕ್ ಬರೋ ಅಷ್ಟರಲ್ಲಿ, ನಿನ್ ಮಾತಿನ ಅರ್ಥ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ, ಯಾವ ಅನುಮಾನನೂ ನನಗೆ ಉಳಿದಿಲ್ಲ. ಭೂಮಿ ಹೇಳ್ತಾಳೆ, ನಾನು ಯಾವ ಮೈಂಡ್ ಸೆಟ್ ಅಲ್ಲಿ ಹೇಳಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಅಜಿತ್ ಹೇಳಕ್ ಬರ್ತಾನೆ. ಪ್ಲೀಸ್ ನೀವೇನು ಮಾತಾಡ್ಬೇಡಿ ಅಂದ ತಕ್ಷಣ ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ. ಹಣ ತಪ್ಪು ಮಾಡಿದಾನೆ ಅಂತ ನಿಮ್ ಕೈಯಲ್ಲಿ ಪ್ರೂವ್ ಮಾಡಕ್ ಆಗಿಲ್ಲ ಅಂತ ನಾನ್ ನಮ್ಮನ್ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರ ಸಾಹೇಬ್ರೆ? ನಾನ್ ನಿಮ್ಮನ್ ಮದ್ವೆ ಆಗಿದ್ದೆ ನಾನು ಅಮ್ಮಂಗೋಸ್ಕರ.
ನೀವೇ ನಮ್ಮ ಅಮ್ಮನ್ನ ನಮ್ದೇ ಹೋದ್ರೆ ಈ ಒಪ್ಪಂದದ ಮದ್ವೆಲಿ ನಾನು ಹೇಗ್ ಮುಂದುವರಿಲಿ? ಭೂಮಿ ಒಬ್ಳೆ ಮಾತಾಡ್ಕೊಂತ ಇರ್ತಾಳೆ. ರಾಮ್ ಮನೆಯವರೆಲ್ಲರಿಗೂ ಸ್ವೀಟ್ ತಗೊಂಬಂದು ಕೊಡ್ತಾ ಇರ್ತಾರೆ. ಈಗ ದೇವಯಾನಿ, ಏನ್ ರಾಮಣ್ಣ ಇಷ್ಟೊಂದು ಖುಷಿಯಾಗಿದ್ದೀರಾ? ನಿನ್ನೆ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋರ್ ಇದ್ರಿ, ಈಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ದೇವಯಾನಿ ಕೇಳ್ತಾಳೆ. ದೇವಯಾನಿ, ನಿನ್ನೆ ನಾನು ಕುಗ್ಗೋಗಿದ್ದೆ ಅಂದ್ರೆ ಇವತ್ತು ಅವ್ರು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಕೆಲ ಕಾರಣ ನಮ್ಮ ಮನಸ್ವಿನಿ ಉಳಿದಿದ್ದ ಅಮೌಂಟ ಇವತ್ತೇ ಇದಕ್ಕಿದ್ದಂಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರು ಗೊತ್ತಾ? ನಮ್ಮ ಮನಸ್ವಿನಿ ನನ್ನ ಪಾಲಿನ ಭಾಗ್ಯ ದೇವತೆ ಅಂದ್ರೂ ತಪ್ಪಿಲ್ಲ. ರಾಮ್ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ದೇವಯಾನಿಗೆ ಶಾಕ್ ಆಗುತ್ತೆ. ಇನ್ನೊಂದ್ ಕಡೆ ಅಶ್ವಿನಿ, ಅಯ್ಯೋ ಮಾವ ಯಾಕಷ್ಟು ದೊಡ್ಡ ಮಾತಾಡ್ತಾ ಇದ್ದೀರಾ? ನಾನು ಈ ಮನೆ ಮಗಳಾಗಿ ಸಣ್ಣ ಪ್ರಯತ್ನ ಪಟ್ಟೆ ಅಷ್ಟೇ ಅಂತ ಅಶ್ವಿನಿ ಹೇಳ್ತಾಳೆ. ಆಗ ಸಂಗೀತ, ನೆನ್ನೆ ಇವ್ರು ಡಲ್ ಆಗಿದ್ದಿದ್ ನೋಡಿ ಮತ್ತೆ ಇವ್ರ ಮುಖದಲ್ಲಿ ನಗು ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನಗುಗೆ ನೀನೇ ಕಾರಣ ಆಗಿದ್ಯಾ, ಥ್ಯಾಂಕ್ಸ್ ಕಂದ ಅಂತ ಸಂಗೀತ ಅವ್ರು ಹೇಳ್ತಾರೆ. ಎಷ್ಟು ಒಳ್ಳೆ ಗುಣ ಇದೆ ಹುಡುಗಿಗೆ. ಆ ಭೂಮಿ ಬದಲೇ ಮನಸ್ವಿನಿನೇ ನಮ್ ಅಜಿತ್ ನೇಂತಿ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ರಾಮ್ ಹೇಳ್ತಾರೆ. ಒಮ್ಮೆ ನಾ ಕೇಳಿಸ್ಕೊಂಡು ಕೆಲವ್ರಿಗೆ ಖುಷಿ ಆದ್ರೆ ಕೆಲವರಿಗೆ ಶಾಕ್ ಆಗುತ್ತೆ. ಈ ಕಡೆ ಸಂಗೀತ ದೇವಯಾನಿ ಮುಖ ನೋಡಿ ಅಂತ ತೋರಿಸಿದಾಗ ಅದು ನಮ್ ಅಜಿತ್ಗೆ ಅದೃಷ್ಟ ಇಲ್ಲ ಅಷ್ಟೇ. ಮನಸ್ವಿನಿ ಅಷ್ಟೇ ಅಲ್ಲ, ಅಂಜುನ್ ಕೂಡ ಮದುವೆ ಆಗೋದಕ್ಕೆ ಅವನಿಗೆ ಋಣ ಇಲ್ಲ. ಮನಸ್ವಿನಿ ಮತ್ತೆ ಅಂಜುಗೆ ಇಬ್ಬರಿಗೂ ಒಳ್ಳೆ ಹುಡುಗನ ಹುಡುಕಿ ಒಂದೇ ಚೌಟ್ರಲ್ಲಿ ಇಬ್ಬರಿಗೂ ಮದುವೆ ಮಾಡಿಸ್ಬಿಡೋಣ ಅಂತ್ಯಪ್ಪ ಶ್ರವಣ್ ಕುಮಾರ ಅಂತ ರಾಮ್ ಕೇಳ್ತಾರೆ. ನನಗೂ ಒಪ್ಪಿಗೆ ಇದೆ ಬಾವ, ಆದ್ರೆ ಯಾವಾಗ ಮದುವೆ ಮಾಡ್ಕೋಬೇಕು ಅನ್ನೋದು ನನ್ ಮಗಳಿಗೆ ಬಿಟ್ಟಿರೋದು. ಸಂತೋಷನೇ ನನ್ನ ಸಂತೋಷ ಅಂತ ಶ್ರವಣ್ ಹೇಳ್ತಾನೆ. ನೀನ್ ಯಾವಾಗ ಮದುವೆ ಆಗ್ಬೇಕು ಅಂತ ಹೇಳು, ಅವಾಗ್ಲೇನೆ ನಾವೆಲ್ಲರೂ ಸೇರಿ ಮದುವೆ ಮಾಡಿಸ್ತೀವಿ, ಸರಿನಾ ಅಂತ ರಾಮ್ ಹೇಳ್ತಾರೆ. ಇನ್ನೊಂದು ವಿಷಯ, ರಾಣನ್ನ ಪುರುಷೋತ್ತಮ್ ಕೊಲೆ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವ್ರದ್ದು ಗೆಸ್ಟ್ ಹೌಸ್ಗೆ ನಮ್ಮ ಅಜಿತ್ ಕೂಡ ಬಂದಿದ್ದ ಅಂತ ರಾಮ್ ಹೇಳ್ದಾಗ ನಮ್ಮ ಮಾತು ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಸಂಗೀತ ಸರಿ ಅಂತ ಕೇಳ್ತಾರೆ. ನಮ್ಮ ಅಜಿತ್ಗೆ ಮನವರಿಕೆ ಆಯ್ತು ಅಂತ ಅನ್ಸುತ್ತೆ, ರಾಣ ಎಷ್ಟು ಒಳ್ಳೆಯವನು ಅಂತ ರಾಮ್ ಹೇಳ್ತಾನೆ. ಈಗ ನಿಮ್ ಬಿಸ್ನೆಸ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ಈಗ್ಲಾದ್ರೂ ಅಜಿತ್ ಜೊತೆ ಮಾತಾಡ್ತೀರಾ? ಬರೀ ನಮಗ ಈ ರಾಣ ಗಲಾಟೆಯಿಂದ ನಮಗ ಸಪ್ಪೆ ಆಗ್ಬಿಟ್ಟಿದ್ದಾನೆ. ಸಂಗೀತ ಹೇಳ್ತಾಳೆ. ಶ್ರವಣ್ ನಿಂತ್ಕೊಂಡು, ಹೌದು ಬಾವ, ನನ್ನ ಮತ್ತೆ ಅಜಿತ್ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇರ್ಬೋದು, ಅವನೊಬ್ಬ ಒಳ್ಳೆ ಮಗ ಅನ್ನೋದು ಸುಳ್ಳಲ್ಲ. ಸಂದರ್ಭ ಇರ್ಲಿ, ಅವನ ಮೇಲೆ ನೀವು ಕೈ ಮಾಡಿದ್ದು ತಪ್ಪುನ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ ಬಾವ. ಬೆಳ್ದಿರೋ ಮಗ ನೋಡಿ, ಇಬ್ರು ಮಧ್ಯೆ ಅಂತರ ಅನ್ನೋದು ಜಾಸ್ತಿ ಆಗ್ಬಾರ್ದು, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತ ಶ್ರವಣ್ ಹೇಳ್ತಾರೆ. ನನಗೂ ನನ್ನ ಮಗನ ಮೇಲೆ ಕೈ ಮಾಡಿದ್ದಕ್ಕೆ ತುಂಬಾ ಗಿಲ್ಟ್ ಕಾಡ್ತಾ ಇದೆ. ಆದ್ರೆ ಅವ್ನ್ ಕಟ್ಕೊಂಬಂದಿರೋ ಯಾವಳಿಗೋಸ್ಕರ ನಾವು ರಾಣನ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡಿರೋದ್ ನೋಡಿ ಮನ್ಸಿಗೂ ತುಂಬಾನೇ ನೋವಾಗಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೂ ಕೂಡ ಅವನ್ನ ಇನ್ನಷ್ಟು ಬಿಗಿ ಮಾಡ್ಬೇಕಂತ ಯಾವುದು ಅಂತ ನೋಡ್ದೆ ಪರ ವಹಿಸ್ಕೊಂಡು ನಮ್ ಜೊತೆ ಜಗಳ ಮಾಡಕ್ ಬರ್ತಾನೆ. ರಾಮ್ ಹೇಳ್ತಾ ಇರ್ತಾನೆ. ಕಡೆ ಅಜಿತ್ತು ಬೆಳಗ್ಗೆ ರೂಮಿಗೆ ಬಂದು ನೆನ್ನೆ ರಾತ್ರಿ ಭೂವಿಗೆ ಏನೇನೋ ಅನ್ಬಿಟ್ಟೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಕೇಳೋಣ ಅಂದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಮೋಸ್ಟ್ಲಿ ಕಿಚನ್ ನಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ, ಅಲ್ಲೇ ಹೋಗಿ ಸಾರಿ ಕೇಳೋಣ ಅಂತ ಅಜಿತ್ ಅನ್ಕೊಂತಾನೆ. ಈ ಕಡೆ ಶ್ರವಣ್ ಮತ್ತೆ ರಾಮ್ ಇಬ್ರು ವಾಕಿಂಗ್ ಮುಗಿಸ್ಕೊಂಡು ಒಳಗಡೆ ಬರ್ತಾರೆ. ಶ್ರವಣ್ ಬಾವ, ಇನ್ನೊಂದ್ಸರಿ ನೀವು ವಾಕಿಂಗ್ ಕರೆದ್ರೆ ಬರ್ತೀನಿ, ಆದ್ರೆ ಮನೆಗ್ ಮಾತ್ರ ವಾಪಸ್ ಬರಲ್ಲಪ್ಪ ರಾಮ್ ಹೇಳ್ತಾನೆ. ಇದ್ದ ಕಾಫಿ ತಗೊಂಬರಮ್ಮ ಅಂತ ಶ್ರವಣ್ ಕೂಗ್ತಾರೆ. ಸಕ್ಕರೆ ಕಡಿಮೆ ಇರ್ಲಿ, ಸ್ಟ್ರಾಂಗ್ ಆಗಿರ್ಲಿ ಅಂತ ರಾಮ್ ಹೇಳ್ತಾರೆ. ನಿಮಗೆ ಮನಸ್ವಿನಿ ಮತ್ತೆ ಅಪೇಕ್ಷಾ ಅಲ್ಲಿಗೆ ಬರ್ತಾರೆ. ಯಂಗ್ ಲೇಡೀಸ್, ವಯಸ್ಸಾದ್ಮೇಲೆ ಜಾಗಿಂಗ್ ಮಾಡೋದಕ್ಕಿಂತ ವಯಸ್ಸಿದ್ದಾಗ್ಲೇ ಜಾಗಿಂಗ್ ಮಾಡ್ಬೇಕು, ನೀವಿಬ್ರು ನಮ್ ಜೊತೆನೆ ವಾಕ್ ಬರ್ಬೇಕು ಅಂತ ಶ್ರವಣ್ ಹೇಳ್ತಾನೆ. ಮಾವ, ನಾವಿಬ್ರು ಜಿಮ್ಮಿಗೆ ಜಾಯಿನ್ ಆಗಿದ್ದಾಯ್ತು, ಬೆಳಗ್ಗೆ 5 ಗಂಟೆಗೆ ಹೋಗ್ತಾ ಇದೀವಿ ಅಂತ ಅಪೇಕ್ಷಾ ಹೇಳ್ತಾಳೆ. ಇದೇನೇ ಅಪ್ಪು, ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾ ಇದೆಯಲ್ಲ ಅಪ್ಪು? ಸಂಗೀತ ಕೇಳಿದಾಗ ಹೌದಮ್ಮ ನಿನ್ ತರನೇ ಅಂತ ಅಪೇಕ್ಷಾ ಹೇಳ್ತಾಳೆ. ಸಾಕ್ ಮುಚ್ಚು ಬಾಯಿ, ತಗೋ ಕಾಫಿ ಕೊಡ್ತಾಳೆ. ಆಗ ಸಂಗೀತ ನಿನ್ ತಮ್ಮ ದಿನ ದೂರ ಅಂತ ಅನ್ಕೊಂಡು ದಿನ 2 ಕಿಲೋಮೀಟರ್ ಜಾಸ್ತಿನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತೂ ನಂಗೆ ತುಂಬಾ ಸುಸ್ತಾಯ್ತು ಅಂತ ರಾಮ್ ಹೇಳ್ತಾನೆ. ಸರಿ, ತುಂಬಾ ಒಳ್ಳೇದಾಯ್ತು, ತಗೊಳ್ಳಿ ಕಾಫಿ ಅಂತ ಕಾಫಿ ಕೊಟ್ಟಾಗ ಬಾವ ಹೇಳಿದ್ದೆಲ್ಲ ನಿಜ ಅನ್ಕೊಂಬೇಡ, ದಿನ 2 ಕಿಲೋಮೀಟರ್ ಕಡಿಮೆ ಓಡ್ತಾ ಇದ್ರು, ಇವತ್ತು 2 ಕಿಲೋಮೀಟರ್ ಪ್ರಿಂಟ್ ಮಾಡಿದಾರೆ ಅಷ್ಟೇ ಶ್ರವಣ್ ಹೇಳ್ತಾನೆ. ಅನ್ಕೊಂಡೆ ನಾನು, ನಮ್ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ ಹೇಳ್ಬಿಟ್ಟು ಸಂಗೀತ ಅಲ್ಲಿಂದ ಹೊರಟೋಗ್ತಾಳೆ. ರಾಮ್, ಶ್ರವಣ ನಿಮ್ ಅಕ್ಕಂಗೆ ಹೇಳು ಎಕ್ಸರ್ಸೈಜ್ ಮಾಡು ಅಂತ. ಅಲ್ಲ ಬಾವ, ಅವಾಗ ಕಾಫಿ ಸಿಗುತ್ತೆ, ಅದಕ್ಕೂ ಕಲ್ಲಾಗ್ತೀರಾ, ನೀವೇ ಹೇಳಿ ಅಂತ ಶ್ರವಣ್ ಹೇಳ್ತಾರೆ. ಮತ್ತೆ ಶ್ರವಣ್ ಇಬ್ರು ಗುಸುಗುಸು ಅಂತ ಮಾತಾಡ್ತಾ ಇರ್ತಾರೆ. ಆಗ ಸಂಗೀತ ಅದನ್ನ ಕೇಳಿಸ್ಕೊಂಡು, ಏನಿಬ್ರು ಗುಸುಗುಸು ಪಿಸು ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ ಅಕ್ಕ, ಬಾವ ನಾಳೆಯಿಂದ ಇನ್ನೂ 2 ಕಿಲೋಮೀಟರ್ ಜಾಸ್ತಿ ಹೋಗೋಣ ಅಂತ ಹೇಳ್ತಾ ಇದ್ರು ಅಂತ ಶ್ರವಣ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಸಂಗೀತ ಅಲ್ಲಿಂದ ಹೊರಟೋಗ್ತಾರೆ. ಭೂಮಿ ಅಂತ ಕರೀತಾ ಅಜಿತ್ ಕೆಳಗಡೆ ಬರ್ತಾರೆ. ಸಂಗೀತ ಬಂದು, ಏನು ಅಜಿತ, ಯಾರು ನೋಡುತ್ತಾ ಇದೀಯ ಅಂತ ಕೇಳಿದಾಗ, ಅಮ್ಮ ಭೂಮಿ ಇದ್ದಾಳಮ್ಮ ಅಡಿಗೆ ಮನೆಯಲ್ಲಿ ಅಂತ ಅಜಿತ್ ಕೇಳ್ತಾರೆ. ಅಡಿಗೆ ಮನೆಗೆ ಬಂದಿಲ್ಲ ಕಣೋ ಬೆಳಗ್ಗೆಯಿಂದ, ಅವಳು ರೂಮಲ್ಲಿ ಇದ್ದಾಳೆ ಅಂತ ನಾನು ಅನ್ಕೊಂಡೆ, ಅವಳು ರೂಮಲ್ಲಿ ಇಲ್ವೇನೋ ಅಂತ ಸಂಗೀತ ಕೇಳ್ತಾರೆ. ಅಮ್ಮ 1 ನಿಮಿಷ ಇರು ತಾಳು ಬಂದೆ ಅಂತ ಹೇಳಿ ಅಜಿತ್ ಹೊರಗಡೆ ಎಲ್ಲ ಹುಡುಕ್ತಾರೆ. ಸಂಗೀತ ಹೊರಗಡೆ ಬಂದು ಭೂಮಿ ಅಂತ ಕರಿತಿರ್ಬೇಕಾದ್ರೆ ಅಲ್ಲಿಗೆ ಸತ್ಯಣ್ಣ ಬರ್ತಾರೆ. ಹೋದಯ್ಯ ಕಣ ಅಜಿತ, ಯಾಕೋ ಇಷ್ಟೊಂದು ಟೆನ್ಷನ್ ಇದೆಯಾ ಬೆಳಗ್ಗೆನೆ ಅಂತ ಕೇಳ್ತಾರೆ. ಅದು 1 ನಿಮಿಷ ಬನ್ನಿಲ್ಲಿ ಅಂತ ದೂರ ಕರ್ಕೊಂಡೋಗಿ, ಭೂಮಿ ಕಾಣಿಸ್ತಿಲ್ಲ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ. ಕಾಣಿಸ್ತಿಲ್ಲ ಅಂದ್ರೆ ಏನೋ ಅರ್ಥ ಅಂತ ಗಾಬರಿಯಿಂದ ಸತ್ಯಣ್ಣ ಕೇಳ್ತಾರೆ. ಅಜಿತ್ ರಾತ್ರಿ ನಡೆದಿದ್ದ ವಿಷಯನೆಲ್ಲ ಸತ್ಯಣ್ಣ ಮುಂದೆ ಹೇಳ್ತಾರೆ.
ಇಷ್ಟು ವಿಷಯಕ್ಕೆ ಮನೇನು ಮತ್ತೆ ನನ್ನನ್ನು ಬಿಟ್ಟೋಗ್ಬಿಟ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಅಜಿತ್ ಹೇಳ್ತಾನೆ, ಏನೋ ಹೇಳ್ತಾ ಇದೀಯ ನೀನು? ಒಪ್ಪಂದ ಮಾಡ್ಕೊಂಡಿರೋದನ್ನ ಮರ್ತು ಅಜಿತ್ ಸಾಹೇಬ್ರು ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲ ಅಂತ 100 ಸರಿ ಹೇಳ್ತಿರ್ತಾಳೆ. ಅವಳು ನಿನ್ನನ್ನು ಬಿಟ್ಟು ಹೋಗ್ತಾಳಾ? ಫೋನ್ ರಿಸೀವ್ ಮಾಡ್ತಾ ಇಲ್ವಾ ಅಂತ ಸತ್ಯಣ್ಣ ಕೇಳಿದಾಗ, ಅಯ್ಯೋ ಟೆನ್ಷನ್ ಅಲ್ಲಿ ನಾನು ಫೋನೇ ಮಾಡಿಲ್ಲ, ಫೋನ್ ಮಾಡು. ಫೋನ್ ಮಾಡಿದ ತಕ್ಷಣ ಕಜ್ಜೆಯ ಅಲ್ಲೆಲ್ಲ ಇಟ್ಟಿದ್ದೆ ತರಕ್ ಹೋಗಿದ್ದೆ ಅಂತ ಹೇಳ್ತಾಳೆ. ಇತೀರಾ ಅಂತ ನಿಮಗೆ ಹೇಳ್ ಬರ್ಲಿಲ್ಲ ಅಂತ ಡೈಲಾಗ್ ಹೊಡಿತಾಳೆ. ನೋಡ್ತಾ ಇರು ಅಂತ ಸತ್ಯಣ್ಣ ಹೇಳ್ತಾರೆ. ಫೋನ್ ಹೋಗ್ತಾ ಇಲ್ಲ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ. ರಿಂಗ್ ಆಗ್ತಾ ಇದೆ ಆದ್ರೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಮತ್ತೆ ಅಜಿತ್ ಹೇಳ್ತಾನೆ. ಒಂದ್ ಕೆಲಸ ಮಾಡ್ತೀನಿ ಇರು, ನಾನ್ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಳೆ ಅಂತ ಹೇಳಿ ಫೋನ್ ಮಾಡ್ತಾರೆ. ಆದ್ರೂ ಭೂಮಿ ರಿಸೀವ್ ಮಾಡಲ್ಲ. ಈಗ ಅವಳು ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಸತ್ಯಣ್ಣ ಹೇಳ್ತಾರೆ ಸರಿ ಅಂತ ಹೇಳಿ ಅಜಿತ್ ಅಮ್ಮ ಅಮ್ಮ ಅಂತ ಕರ್ಕಂತ ಒಳಗಡೆ ಬರ್ತಾನೆ. ಕಡೆ ಹಾಲಲ್ಲಿ ಕೂತ್ಕೊಂಡಿರೋರೆಲ್ಲ ಅಜಿತ್ನೇ ನೋಡ್ತಾ ಇರ್ತಾರೆ. ಯಾಕೆ ನನ್ನ ಈಗ ನೋಡ್ತಾ ಇದ್ದಾರೆ? ಒಂದ್ ವೇಳೆ ಭೂಮಿ ನನ್ನ ಫೋನನ್ನ ರಿಸೀವ್ ಮಾಡಿಲ್ಲ ಅಂತ ಇವ್ರಿಗೆ ಗೊತ್ತಾದ್ರೆ ಬ್ರೇಕಿಂಗ್ ನ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಜಿತ್ ಅನ್ಕೊಂಡು ಮುಖದಲ್ಲಿ ನಗು ತಂದ್ಕೊಂಡು ಅಂತ ಕರೀತಾನೆ. ಆಗ ಸಂಗೀತ ಬಂದು ಎಲ್ಲ ಅಜಿತ ಅಂತ ಕೇಳ್ತಾರೆ. ಗೊತ್ತಲ್ವಮ್ಮ ಅವಳ ಬುದ್ಧಿ, ಟೀ ಅಂಗಡಿಲಿ ಯಾರು ಸಿಕ್ಬಿಟ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ನಂಬರಿಂದ ಮಾಡ್ದೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ, ನಿಮ್ ನಂಬರ್ ಇಂದ ಒಂದ್ಸರಿ ಫೋನ್ ಮಾಡಮ್ಮ ಅಜಿತ್ ಹೇಳ್ತಾನೆ. ಸಂಗೀತ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಭೂಮಿ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಭೂಮಿ ಫೋನ್ ರಿಸೀವ್ ಮಾಡ್ತಾಳೆ. ಹೇಳಿಯುತ್ತೆ ಅಂದಾಗ ಸಂಗೀತ, ಭೂಮಿ ಎಲ್ಲಮ್ಮ ಇದೆಯಾ ನೀನು? ಸಂಗೀತ ಹೇಳ್ತಿರುವಾಗ ಅಷ್ಟರಲ್ಲಿ ಫೋನ್ ನ ಅಜಿತ್ ಕಿತ್ಕೊಂತಾನೆ. ಇಲ್ಲೇ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀನಿ, ಸ್ನಾನಕ್ಕೆ ಹೋಗಿದ್ರೆ ಅದಕ್ಕೆ ನಿಮಗೆ ಹೇಳ್ದೆ ಬಂದೆ, ನೀವೇನು ಅನ್ಕೋಬೇಡಿ ಅತ್ತೆ, ಬಂದ್ಬಿಡ್ತೀನಿ ಅತ್ತೆ ಅಂತ ಭೂಮಿ ಹೇಳ್ತಿರುವಾಗ ಈ ಕಡೆ ಹಾ ಅಂತ ಅಜಿತ್ ಕರೀತಾನೆ. ಚೆನ್ನಾಗಿ ಭೂಮಿ ಫೋನ್ ನ ಕಟ್ ಮಾಡ್ತಾಳೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.